ಒಬ್ಬರು ಜಕಾತ್ ಕೊಡಕ್ಕೆ ಅರ್ಹರಾಗಿದ್ದಾರೆ. ಅರ್ಹರಾಗಿದ್ದು ಜಕಾತ್ ಕೊಡದಿದ್ದರೆ ಏನಾದ್ರು ಶಿಕ್ಷೆ ಏನಾದ್ರು ಇದೆಯಾ ಇಸ್ಲಾಮಿನಲ್ಲಿ? ಶಿಕ್ಷೆ ಇದೆ. ಶಿಕ್ಷೆ ಅಂದ್ರೆ ಚಿಕ್ಕ ಶಿಕ್ಷೆ ಏನಲ್ಲ. ಸೊ ಇಲ್ಲಿ ಬುಖಾರಿಯಲ್ಲಿ ಕಾಣಬಹುದು ಹದೀಸ್ ಏನಂದ್ರೆ, ಒಬ್ಬ ವ್ಯಕ್ತಿ ತನ್ನ ಜಕಾತ್ನ ಹಣವನ್ನು ಕೊಡದೇ ಇಟ್ರೆ ಆ ಜಕಾತ್ನ ಸಂಪತ್ತು ಒಂದು ವಿಷಕಾರಿ ಹಾವಾಗಿ ಮಾರ್ಪಡ್ತದೆ ಅಂತೆ. ಮಾರ್ಪಟ್ಟು ಆತನ ಕುತ್ತಿಗೆ ಮೇಲೆ ಸುತ್ತಕೊಳ್ಳುತ್ತಂತೆ. ಹಾವು ಸುತ್ತಕೊಂಡು ಈ ವಿಷಕಾರಿ ಹಾವು ತನ್ನ ಕೆನ್ನೆಗೆ ಕಚ್ಚುತ್ತಂತೆ. ಕಚ್ಚಿ ಇಲ್ಲಿರುವಂತಹ ಮಾಂಸವನ್ನೆಲ್ಲವೂ ಕೂಡ ಕಚ್ಚಿ ತಿಂತದೆ ಅಂತೆ. ಕಚ್ಚುವಾಗ ಆ ಹಾವು ಹೇಳುತ್ತಂತೆ, ನಾನು ನಿನ್ನ ಕೂಡಿಟ್ಟಂತಹ ಸಂಪತ್ತಾಗಿದ್ದೇನೆ, ನಾನು ನಿನ್ನ ಖಜಾನೆ ಆಗಿದ್ದೇನೆ ಅಂತ ಆ ಹಾವು ಹೇಳುತ್ತಂತೆ, ನಮ್ಮ ಸಂಪತ್ತ ಅಂತ. ಆದ್ರಿಂದ ಕಡ್ಡಾಯ ದಾನ ನಾವು ಕೊಡ್ಲೇಬೇಕು. ಸ್ವಹೀ ಮುಸ್ಲಿಮಲ್ಲಿ ಕಾಣುವಂತಹ ಹದೀಸ್ ಹೀಗಿದೆ. ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಬಂಗಾರ ಹಾಗೂ ಬೆಳ್ಳಿಯ ಜಕಾತನ್ನು ಕೊಡದೆ ಕೂಡಿಟ್ರೆ ನಾಳೆ ಪರಲೋಕಕ್ಕೆ ತಲುಪುವಾಗ ಈ ಬೆಳ್ಳಿ ಮತ್ತು ಬಂಗಾರವನ್ನು ಬೆಂಕಿಯಲ್ಲಿ ಕಾಯಿಸಲಾಗ್ತದೆ. ಲೋಹ ಕಾಯಿಸಿ ಅದನ್ನೊಂದು ಪಟ್ಟಿ ಮಾಡಲಾಗ್ತದೆ. ಒಂದು ಕಾದಂತಹ ಒಂದು ಬೆಂಕಿಯ ಪಟ್ಟಿ, ಲೋಹದ ಪಟ್ಟಿ. ಹೇಗಿರ್ತದೆ ಅದು ಕಾದು ಕೆಂಪುಗಿರುತ್ತದೆ. ಕಬ್ಬಿಣ ಕಾಯಿಸಿದಾಗ ಆಗುತ್ತಲ್ಲ ಆ ರೀತಿ ಕೆಂಪುಗಾಗಿರುತ್ತೆ. ಈ ಕಾದಂತಹ ಈ ಪಟ್ಟಿಯನ್ನು ತೆಗೆದು ಆತನ ಹಣೆಯ ಮೇಲೆ, ಬೆನ್ನ ಮೇಲೆ ಬರೆ ಎಳೆಯಲಾಗ್ತದೆ ಅಂತೆ. ಅದನ್ನು ಇಡೋದು, ಇಟ್ಟಾಗ ಬರೆ ಬೀಳೋದು ಮಾತ್ರ ಅಲ್ಲ, ಇಲ್ಲಿರುವಂತಹ ಮಾಂಸಗಳೆಲ್ಲವೂ ಕೂಡ ಕರಗಿ ಹೋಗ್ತದೆ. ಈ ಲೋಹ ತಣ್ಣಗಾಗುವಾಗ ಮತ್ತೂ ಕೂಡ ಅದನ್ನು ಬಿಸಿ ಮಾಡಲಾಗ್ತದೆ. ಆ ಬಿಸಿ ಮಾಡುವಂತಹ ಸಮಯದಲ್ಲಿ ಇಲ್ಲಿರುವಂತಹ ಚರ್ಮ ಪುನಃ ಬರುತ್ತದೆ, ಮತ್ತೂ ಕೂಡ ಅದನ್ನು ಇಡಲಾಗ್ತದೆ. ಹೀಗೆ ರಿಪೀಟ್ ಆಗ್ತಾ ಇರ್ತದೆ, ಪುನರಾವರ್ತನೆ ಆಗ್ತಾ ಇರ್ತದೆ.